MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ನಿರಂತರ ಸೋತು ಈಗ ಇವಿಎಂ ಬಗ್ಗೆ ಆರೋಪ ಎಂದ ಅಶೋಕ್. ಚುನಾವಣಾ ಆಯೋಗದ ನಿರ್ಧಾರಕ್ಕೆ ಬದ್ಧ ಎಂದ ಬಿಜೆಪಿ ಶಾಸಕ. ಅಬಕಾರಿ ಹಗರಣದಲ್ಲಿ ಸಚಿವರು ಸಿಲುಕಿರುವುದು ಸತ್ಯ ಅಂತ ಕೇಸರಿ ಪಡೆಕಿಡಿ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಇವಿಎಂ ಬೇಡ ಅಂದ್ರೆ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ನಿರಂತರ ಸೋಲು ಕಾಣ್ತಾ ಇರೋ ಕಾರಣ ಇವಿಎಂ ಬಗ್ಗೆ ಆರೋಪ ಮಾಡ್ತಿದ್ದಾರೆ. ಜೊತೆಗೆ ಬೆಂಗಳೂರಲ್ಲಿ ಗೆಲ್ಲಲ್ಲ ಎಂದು ಕಾಂಗ್ರೆಸ್ ಸರ್ವೆಯಲ್ಲೇ ಗೊತ್ತಾಗಿದೆ ಅಂತ ಕಿಡಿಕಾರಿದ್ರು. ಮನಮೋಹನ್ ಸಿಂಗ್ ಅವರೇ ಫಸ್ಟ್ ಅದನ್ನ ಜಾರಿಗೆ ತಂದವರು. ಅವ್ರು ಕೂಸಲೇ ಇವಾಗ ಬೇಡ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಅವರು ಈ ಕಾಂಗ್ರೆಸ್ ಅವ್ರಿಗೆ ನಿರಂತರವಾಗಿ ಸೋಲು 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 ಕಾಣ್ತಾ ಇರೋದ್ರಿಂದ ಎಲ್ಲೆಲ್ಲಿ ಸೋಲಾಗುತ್ತೆ ಅಲ್ಲಿ ಈಗ ಮಹಾರಾಷ್ಟ್ರದ ಚುನಾವಣೆ ಆಯಿತು, ನಗರ ಪಾಲಿಕೆಗಳದು ಸೋಲಾಯಿತು, ಅಲ್ಲಿ ಇವಿಎಂ ಸರಿ ಇಲ್ಲ. ಜಿಬಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಮಾಡುವ ಚುನಾವಣಾ ಆಯೋಗದ ನಿರ್ಧಾರಕ್ಕೆ ಬದ್ಧ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ಬ್ಯಾಲೆಟ್ ಪೇಪರ್ನಲ್ಲಿ ಮಾಡ್ಲಿ, ಇವಿಎಂ ಆದ್ರೂ ಮಾಡ್ಲಿ, ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ದ್ವಂದ್ವ ನಿಲುವು ಹೊಂದಿದೆ ಅಂತ ಕಿಡಿಕಾರಿದ್ರು. ಪಾರ್ಟಿ ಯಾವಾಗಲೂ ಕೂಡ ಚುನಾವಣೆ ಆಯೋಗ ಏನು ನಿರ್ಧಾರ ತಗೊಳುತ್ತೋ ಆ ನಿಯೋಗವನ್ನು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಸಂಪೂರ್ಣವಾಗಿ ನಾವು ಸಹಮತವನ್ನು ವ್ಯಕ್ತಪಡಿಸ್ತೇವೆ. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 135 ಸ್ಥಾನ ಗೆದ್ದಿದೆ. ಆಗ ಬ್ಯಾಲೆಟ್ ಪೇಪರ್ ಬಳಸಿದ್ರಾ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಪಕ್ಷ ಇದುವರೆಗೂ ಇವಿಎಂ ಬಗ್ಗೆಯೂ ಚರ್ಚೆ ಮಾಡಿಲ್ಲ, ಬ್ಯಾಲೆಟ್ ಪೇಪರ್ ಬಗ್ಗೆಯೂ ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ರು. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ನೀವು 135 ಸೀಟ್ ಗೆದ್ರಲ್ಲ, ಇವಿ ಮುಖಾಂತರ ಎಲೆಕ್ಷನ್ ಆಯಿತು, ಬ್ಯಾಲೆಟ್ ಪೇಪರ್ ನಡೆಸಿದ್ರು. ಬ್ಯಾಲೆಟ್ ಪೇಪರ್ ಬಳಕೆ ತಪ್ಪಿಲ್ಲ ತಾನೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ. ಬ್ಯಾಲೆಟ್ ಪೇಪರ್ನಲ್ಲೇ ಅಮೆರಿಕ, ಜರ್ಮನಿ ಎಲೆಕ್ಷನ್ ಆಗೋದು. ಇವಿಎಂ ಬಹಳಷ್ಟು ವಿಚಾರಗಳಲ್ಲಿ ಸಂಶಯಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ರು. ತಪ್ಪೇನಿಲ್ಲ ತಾನೆ, ಬ್ಯಾಲೆಟ್ ಪೇಪರ್ ಎಲ್ಲ ಅಮೆರಿಕ ಎಲೆಕ್ಷನ್ ಬ್ಯಾಲೆಟ್ ಪೇಪರೇ, ಜರ್ಮನಿ ಎಲೆಕ್ಷನ್ ಬ್ಯಾಲೆಟ್ ಪೇಪರೇ, ಎಲ್ಲ ಎಲೆಕ್ಷನ್ಗಳು ಬ್ಯಾಲೆಟ್ ಪೇಪರೇ ಆಯ್ತಾ, ಸುಮಾರು ಕಡೆ ಇಡೀ ವಿಶ್ವದಲ್ಲಿ. ಮರಳು ದಂಧೆಕೋರರು ಜೆಡಿಎಸ್ ಶಾಸಕಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಕೇಂದ್ರ ಸಚಿವ HDK ಕಿಡಿಕಾರಿದ್ರು. ರಾಯಚೂರಿನ ದೇವದುರ್ಗದಲ್ಲಿ ಮರಳು ದಂಧೆಕೋರರೇ ಶಾಸಕಿ ಕರೆಮ್ಮ ನಾಯಕ್ಗೆ ಬೆದರಿಕೆ ಹಾಕಿದ್ರು. ಈ ಬಗ್ಗೆ ಆರೋಪಿಗಳ ವಿರುದ್ಧ ಕ್ರಮ ಆಗಿಲ್ಲ ಅಂತ ಕೇಂದ್ರ ಸಚಿವ HDK ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅಂತಕ್ಕಂಥದ್ದು ಪ್ರಶ್ನೆ. ಬರೀ ಒಂದಲ್ಲ, ಕರಿಯಮ್ಮ ಅವ್ರದ್ದು ಒಬ್ಬರದಲ್ವಲ್ಲ, ಪ್ರತಿನಿತ್ಯ ಒಂದಲ್ಲ ಒಂದು ನಡೀತಾನೆ ಇದೆಯಲ್ಲ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಪ್ರಕರಣದ ಸಂಬಂಧ ಮಾತಾಡಿದ ಅಶೋಕ್, ಈ ಹಿಂದೆ KS ಈಶ್ವರಪ್ಪನವರ ರಾಜೀನಾಮೆ ಹೇಗೆ ಕೇಳಿದ್ರಿ, ಇಂದು ನಿಮಗೆ ಯಾವ ನೈತಿಕತೆ ಇದೆ ಎಂದು ಅಶೋಕ್ ವಾಗ್ದಾಳಿ ನಡೆಸಿದ್ರು. ಇಂದಿನ NDA ಸಭೆಯಲ್ಲಿ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಉರುಳಿಲ್ಲ ಅಂತ ಹೇಳಿದ್ರೆ ಈಶ್ವರಪ್ಪನವರ ರಾಜೀನಾಮೆ ಹೆಂಗೆ ಕೇಳಿದ್ರಿ? ಈಗ ಯಾವ ನೈತಿಕತೆ ಇದೆ, ಯಾವ ಮಾನ ಮರ್ಯಾದೆ ಇದೆ ನಿಮಗೆ? ನಾಚಿಕೆ ಆಗಲ್ವಾ ನಿಮಗೆ? ಒಂದೇ ವಿಚಾರದಲ್ಲಿ ಎರಡೆರಡು ಸ್ಟ್ಯಾಂಡ್ಗಳನ್ನು ಮಾಡ್ತಾ ಇದ್ದೀರಲ್ಲ. ಭ್ರಷ್ಟಾಚಾರ ಕಾಂಗ್ರೆಸ್ನವರ ಮನೆ ದೇವರು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ರು. ಅಬಕಾರಿ ಇಲಾಖೆ ಹಗರಣದಲ್ಲಿ ಸಚಿವರು ಸಿಲುಕಿರೋದು ಸತ್ಯ, ಸಿದ್ದರಾಮಯ್ಯ ಇದರಲ್ಲಿ ಕೈ ಜೋಡಿಸಿರೋ ಬಗ್ಗೆಯೂ ಅನುಮಾನ ಇದೆ ಅಂತ ಹೊಸ ಬಾಂಬ್ ಹಾಕಿದ್ರು. ಇದರಲ್ಲಿ ಸಚಿವರು ಸಿಕ್ಕಿಕೊಂಡಿರೋದು ಸತ್ಯ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಅನ್ನೋದು ಈಗಾಗಲೇ ಅನುಮಾನ. ಜನವರಿ 24ಕ್ಕೆ ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ. ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ದಳಪತಿಗಳು ಸಜ್ಜಾಗಿದ್ದು, ನಿನ್ನೆ ಸಮಾವೇಶದ ವೇದಿಕೆಯನ್ನ ಕೇಂದ್ರ ಸಚಿವ HDK ಪರಿಶೀಲನೆ ನಡೆಸಿದ್ರು. ಹಾಸನ ಹೊರವಲಯದ ಬೂವನಹಳ್ಳಿಯ BGS ಲೇಔಟ್ನಲ್ಲಿ ಬೃಹತ್ ಪೆಂಡಾಲ್ ನಿರ್ಮಾಣ ಮಾಡಲಾಗಿದ್ದು, 1,10,000 ಜನರಿಗೆ ಕೂರಲು ಮತ್ತೆ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಮಾತಾಡಿದ HDK, ಒಡಂಬಡಿಕೆ ಮಾಡಿಕೊಳ್ಳಲು ಕೂತು ನಾಯಕರು ಮಾತಾಡಬೇಕು ಅಂದಿದ್ದಾರೆ. ಹಾಸನದಲ್ಲಿ ಒಂದಿಬ್ಬರಿಗೆ ಅಸಮಾಧಾನ ಇದೆ, ಆದರೆ ನಾಡಿನ ಜನರ ಅಭಿಪ್ರಾಯವು ಮೈತ್ರಿ ಆಗಬೇಕು ಅಂತ ಇದೆ. ಇಂತಹ ಕೆಟ್ಟ ಸರ್ಕಾರ ಮೊದಲು ತೊಲಗಬೇಕು ಅಂತ ಹೇಳಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.